ಸರ್ ನಮಸ್ಕಾರ. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಪ್ರದೇಶ. ಇದೊಂದು ರಸ್ತೆ, ಇದೊಂದು ರಸ್ತೆ, ಈ ಕಡೆದೊಂದು ರಸ್ತೆ. ಅಂದರೆ ಈಗ ಅಲ್ಲಿ ಹೋಗ್ತಾ ಇದ್ದಾರಲ್ಲ ನಮ್ಮ ಸ್ನೇಹಿತರು, ಈ ರಸ್ತೆ ಕೂಡ ಈ ನೋಡಿ ಈ ಆಸ್ತಿಗೆ ಆಡಾಗುತ್ತೆ. ಈ ರಸ್ತೆನೂ ಕೂಡ ಈ ಆಸ್ತಿಗೆ ಆಡಾಗುತ್ತೆ. ಅಂದರೆ ನಿಮ್ಗೆ ಎರಡು ಕಡೆ ರಸ್ತೆಗೆ ಆಡಾಗುತ್ತೆ. ಈ ನೋಡಿ ಇವೆಲ್ಲವೂ ಕೂಡ ಇದೇ ಗ್ರಾಮದ ರೈತರ ಆಸ್ತಿಗಳು. ಒಂದಷ್ಟು ಕೋಕೋನಟ್ಸ್ ಹಾಕ್ಕೊಂಡಿದ್ದಾರೆ, ಬಾಳೆ ಹಾಕ್ಕೊಂಡಿದ್ದಾರೆ, ಅಡಿಕೆ ಹಾಕ್ತಾರೆ, ಅರಿಶಿನ ಹಾಕ್ತಾರೆ, ಈರುಳ್ಳಿ ಹಾಕ್ತಾರೆ, ಇನ್ನಿತರ ಕ್ರಾಪ್ಗಳನ್ನೆಲ್ಲ ಹಾಕ್ತಾರೆ. ಸಂಪೂರ್ಣ ಒಂದು ಒಳ್ಳೆ ಮಣ್ಣಿದು, ರೆಡ್ ಆ್ಯಂಡ್ ಸ್ಯಾಂಡ್ ಸಾಯಿಲು. ಇದೇ ಥರ ರಸ್ತೆ ಇದೆ. ನಿಮಗೆ ಈ ಒಂದು ರಸ್ತೆಗೆ ಒಂದು 200-300 ಅಡಿಯಷ್ಟು ಅಗಲ ಇದೆ. ಇದೇ ರಸ್ತೆ, ಇದು ಆಸ್ತಿ. ಇದು ಒಟ್ಟು 4 ಎಕರೆ 5 ಗುಂಟೆ. ಇದೇ ಊರಿನ ರೈತರದು ಪಿತ್ರಾರ್ಜಿತವಾದಂಥ ಆಸ್ತಿ. ಈ 4 ಎಕರೆ 5 ಗುಂಟೆನಲ್ಲಿ 1 ಎಕರೆ 5 ಗುಂಟೆನ ಇಟ್ಕೊಂತಾರೆ. ಇನ್ನು 3 ಎಕರ್ಸ್ ಆಗುತ್ತೆ. ಈಗ ಅಲ್ಲಿ 5 ಜನದ ಹೆಸರಿನಲ್ಲಿದೆ. 4 ಜನ ಮಕ್ಕಳು, ಅವರ ತಾಯಿ, ಅವರಮ್ಮ. ಇಲ್ಲೊಂದು ಸ್ವಲ್ಪ ಒಂದು ಅರ್ಧ ಕುಂಟೆಯಷ್ಟು ಕಲ್ಲು ಬಂಡೆ ಇದೆ. ಇದನ್ನು ಹೊಡ್ಕೊಬೋದು, ತೊಂದರೆ ಏನಿಲ್ಲ. ಅಂದರೆ ಈ ಥರ ಕಲ್ಲು ಬಂಡೆ ಒಂದು ಸ್ವಲ್ಪ 1-2 ಕಡೆ ಇದೆ. ಬಟ್ ಇದು ವೈಟ್ ಸ್ಟೋನ್. ಇದು ಇದೇ ರಸ್ತೆ ಎಂಟ್ರೆನ್ಸ್. ನಿಮಗೆ ಇದೇ ಆಸ್ತಿ. 90% ಆಸ್ತಿ ಒಂದು ಸಮತಟ್ವಾಗಿದೆ. ಒಳ್ಳೆ ಮಣ್ಣು, ರೆಡ್ ಆ್ಯಂಡ್ ಸ್ಯಾಂಡ್ ಸಾಯಿಲು, ಒಳ್ಳೆ ಮಣ್ಣು. ಆಸ್ತಿ ಅಂತೂ ಒಂದು ಸಮತಟ್ವಾಗಿದೆ. 1-2 ಕಡೆ ಪಿಲ್ಲರ್ ಇತ್ತಲ್ಲ, ಆ ಥರದ್ದು 1-2 ಕಡೆ ಇದೆ. ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸ್ವಲ್ಪ ಆ ಒಂದು ರೋಡ್ ಎಂಟ್ರೆನ್ಸ್ನ ಕ್ಲೀನ್ ಮಾಡ್ಕೊಂತು ಅಂತಂದರೆ ಫಸ್ಟ್ ಕ್ಲಾಸ್ ಆಗಿದೆ. ಅಕ್ಕಪಕ್ಕ ಹಳ್ಳಿ ಇದೆ. ಇಲ್ಲಿ ಯಾವುದೇ ರೀತಿಯ ಕಾಡು ಪ್ರಾಣಿಗಳ ಹಾವಳಿ ಏನಿಲ್ಲ. ಅಕ್ಕಪಕ್ಕ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಆಸ್ತಿ. ಜೊತೆಗೆ ಡಾಂಬರ್ ರಸ್ತೆಯಿಂದ ಒಂದು 300-400 ಅಡಿ ಅಷ್ಟು ಒಳಗಡೆ ಬರಬೇಕು. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. 1-2 ಕಡೆ ಕಲ್ಲು ನಾನು ಹೇಳಿದ್ನಲ್ಲ ಇವಾಗ. ನೋಡಿ ಇದೊಂದು ಕಡೆ ಇದೆ, 2 ಕಡೆ ಇದೆ. ಬಟ್ ಇದನ್ನು ಇಟಾಚಿನಲ್ಲಿ ಎತ್ತಿಸ್ಬಿಡ್ಬೋದು. ಅದು ಮಾತ್ರ ಯಾರಿಗಾದ್ರೂ ಒಡ್ರಿಗೆ ಹೇಳ್ಬಿಟ್ಟು ಒಂದು ಬ್ಲಾಸ್ಟ್ ಮಾಡ್ತಾರೆ. ಅದನ್ನು ಬ್ಲಾಸ್ಟ್ ಮಾಡ್ತು ಅಂದರೆ ಆ ಕಲ್ಲನ್ನು ನೀವೇನಾದರೂ ಈ ಜಮೀನು ತಗೊಂಡು ಇಲ್ಲೇ ಏನೋ ಒಂದು ಮನೆಗೆ ಮಾಡ್ಕೊಳ್ತೀನಿ ಅನ್ನೋ ತರ್ಕ ಆದಾಗ ಅದನ್ನು ನೀವೇ ಬೇಕಾದ್ರೆ ಉಪಯೋಗಿಸ್ಕೋಬೋದು. ಈ ಕಲ್ಲಲ್ಲಿ ಸಣ್ಣ ಜಲ್ಲಿ, ದಪ್ಪ ಜಲ್ಲಿ, ಬೋರ್ಡ್ರಸ್ಸು ಅಥವಾ ಇದು ಅಂದರೆ ನಿಮ್ಗೆ ಏನಕ್ಕೆ ಅನುಕೂಲ ಆಗುತ್ತೋ ಅಷ್ಟಕ್ಕೂ ಹ್ಯಾಡ್ ಆಗುತ್ತೆ. ಅದು ಅಷ್ಟಕ್ಕೂ ನಿಮಗೆ ಅದು ಅನುಕೂಲ ಆಗುತ್ತೆ. ಏನು ಅಂಥದ್ದೇನು ಸಮಸ್ಯೆ ಇಲ್ಲ, ಅಂಥದ್ದೇನು ವರ್ಕು ಇಲ್ಲ. 90% ನಾ ಹೇಳ್ದಂಗೆ ಅಚ್ಚುಕಟ್ಟಾಗಿದೆ. ನೋಡಿ ಈ ಕಡೆನೂ ಅಷ್ಟೇ. ಅಕ್ಕಪಕ್ಕ ಎಲ್ಲ ಅಂದರೆ ಈ ಆಸ್ತಿಯ ಹಿಂಭಾಗಕ್ಕಾದಂಗೆ ಅಕ್ಕಪಕ್ಕ ಎಲ್ಲರೂ ಕ್ರಾಪ್ ಮಾಡ್ತಾಯಿದ್ದಾರೆ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ಬರು ಆರ್ಥಿಕವಾಗಿ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಅಷ್ಟೇ. ಬಟ್ ಅದರ್ವೈಸ್ ನೀವು ಇಲ್ಲೇ ಸ್ಟೇ ಆಗ್ಬೋದು. ಆಂಬ ರಸ್ತೆಯಿಂದ ಒಂದು 200-300 ಅಡಿ ಅಂತರ ಇದೆ ಅಷ್ಟೇ. ಇದೇ ರಸ್ತೆ ನಾನು ಆಗಲೇ ಹೇಳ್ದಂಗೆ. ಈ ಒಂದು ಆಸ್ತಿಗೆ ಹೊಂದ್ಕೊಂಡಂಗೆ ಇದೆ. ನಿಮಗೊಂದು 200-300 ಅಡಿ ಅಷ್ಟು ಅಗಲ ಸಿಗುತ್ತೆ. ಏನು ರೋಡ್ಗೆ 1-2 ಕಡೆ ಕಲ್ಲು ಹೇಳಿದ್ನಲ್ಲ ನಾನು ನಿಮಗೆ, ಅದನ್ನು ಕ್ಲೀನ್ ಮಾಡ್ಕೊಂತು ಅಂತಂದರೆ ನೋಡಿ ಇದೆಲ್ಲವೂ ಆಸ್ತಿನೇ. ಇದು ರಸ್ತೆ, ಇದೇ ರಸ್ತೆ, ಮೆಟ್ಲಿಂಗ್ ರಸ್ತೆ. ಇದು ರೆಕಾರ್ಡ್ ರಸ್ತೆ.
ನೋಡಿ ಈ ಕಡೆಗೆ 1 ಎಕರೆ ಇಟ್ಕೊಂತಾರೆ ಇವರು, ಈ ಸೈಡ್ಗೆ 1 ಎಕರೆ ಇಟ್ಕೊಂತಾರೆ. ನೋಡಿ ಇದೇ ರೋಡ್ ಎಂಟ್ರೆನ್ಸು, ಅಲ್ಲಿ ನಮ್ಮ ಸ್ನೇಹಿತರು ಇದ್ರಲ್ಲ ಇದೇ ರೋಡು. ಹೀಗೆ ಹೋಗಿ ಆಸ್ತಿ ಎಂಡ್ ಏನಿದೆಯೋ ಅಲ್ಲಿ ತನಕನೂ ಹೋಗುತ್ತೆ. ಒಟ್ಟು 4 ಎಕರೆ 5 ಕುಂಟೆನಲ್ಲಿ ಈ ಕಡೆಗೆ 1 ಎಕರೆ ಇಟ್ಕೊಂತಾರೆ, 1 ಎಕರೆ 5 ಕುಂಟೆ ಇಟ್ಕೊಂತಾರೆ. ಇದು ಈ ಪೀಸ್ ಯಾರ್ದಣ್ಣ ಇದು? ಹಾಂ ಹಾಂ ಹಾಂ, ಅದೇ ಇಲ್ಲಿಂದ ಅಂದರೆ 10 ಕೊಟ್ಟು ಇದು ತೆಗಿಟ್ಕೋತಾರೆ. ಅವ್ರು ನಿಮ್ಗೆ ಹೇಳಿದಾರಾ? ಹಾಂ, ಈ ಕಡೆಗೆ ಇಟ್ಕೊಂತಾರೆ ಸರ್. ಇದರಲ್ಲಿ ಒಂದಷ್ಟು ಒತ್ತುವರಿ ಆಸ್ತಿ ಇದೆ, ಆ ದೃಷ್ಟಿಯಿಂದ ಈ ಕಡೆಗೆ ಇಟ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒತ್ತುವರಿ ಆಸ್ತಿ ಅಂತಂದರೆ ಅದು ವಿತೌಟ್ ಡಾಕ್ಯುಮೆಂಟು. ಹಾಂ ನೋಡಿ, ಇಲ್ಲೊಂದು ವಾಟ್ರು ಪಂಪ್ ಹೋಗಿದೆ ನೋಡಿ, ಈ ಒಂದು ಹಳ್ಳಿಗೆ ಹೋಗಿದೆ. ಹಳ್ಳಿಯಿಂದ ಒಂದಾಗುತ್ತೆ, ಚಾಮರಾಜನಗರದಿಂದ ಈ ಒಂದು ಸ್ಪಾಟ್ಗೆ ಒಂದು 12ರಿಂದ 13 ಆಗುತ್ತೆ. ಇದೇ ರಸ್ತೆಗೆ ಹೊಂದ್ಕೊಂಡಂಗಿರ್ತಕ್ಕಂಥದ್ದು. ನಿಮಗೆ 2 ಕಡೆ ರಸ್ತೆ ಸಿಗುತ್ತೆ, ಆ ಕಡೆ ಒಂದು ರಸ್ತೆ, ಈ ಕಡೆ ಒಂದು ರಸ್ತೆ, 2 ಕಡೆ ರಸ್ತೆ ಸಿಗುತ್ತೆ. ನನ್ನ ಪ್ರಕಾರ 100% ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಇವರು ಫೈನಲ್ 25 ಲಕ್ಷ ಹೇಳ್ತಾ ಇದ್ದಾರೆ ಎಕರೆ. ಅಷ್ಟಕ್ಕೆ ಆಗ್ಬೋದು ಅಥವಾ ಹೆಚ್ಚು ಕಡಿಮೆ ಆಗ್ಬೋದು, ನಂಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು.